ಸಂಜೆ ವೇಳೆಗೆ ರಾಜ್ಯ ರಾಜಧಾನಿಯಲ್ಲಿ ಧೋ ಅಂತ ಮಳೆ ಸುರಿದಿದೆ. ಲಾಲ್ಬಾಗ್ ರಸ್ತೆ, ಕಾರ್ಪೊರೇಷನ್, ವಿಲ್ಸನ್ ಗಾರ್ಡನ್, ರಾಜರಾಜೇಶ್ವರಿ ನಗರ ಸೇರಿ ಹಲವೆಡೆ ಸಾಕಷ್ಟು ಮಳೆಯಾಗಿದೆ. ಮಳೆ ಅಬ್ಬರಕ್ಕೆ ಧೋ ಅಂತ ಸುರಿದು ರೆಸ್ಟ್ ಮೋಡ್ನಲ್ಲಿ ಮಳೆರಾಯ ಸದ್ಯಕ್ಕೆ ಜಾರಿದ್ದಾನೆ. 1 ಗಂಟೆಯ ಕಾಲ ಧಾರಾಕಾರವಾಗಿ ಮಳೆ ಬಂತು. ಆದರೆ ಸದ್ಯಕ್ಕೆ ಮಳೆಯ ಪ್ರಮಾಣ ಕೊಂಚ ತಗ್ಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ನೀವು. ಬೆಂಗಳೂರಿನ ಬೇರೆ ಬೇರೆ ಭಾಗದಲ್ಲಿ ವರ್ಣಾರ್ಪಡಿತ ದೃಶ್ಯವನ್ನ ಗಮನಿಸ್ತಾ ಇದ್ದೀರಾ. ನೋಡ್ತಾ ಇದ್ದಂತೆ ಮನೆ ಮುಂದೆ ಇದ್ದ ಬಾವಿ ಕುಸಿದು ಹೋಗ್ಬಿಟ್ಟಿದೆ. ಕಡಲ ನಗರಿ ಉಡುಪಿಯಲ್ಲಿ ಇವತ್ತು ಮಳೆರಾಯನ ಆರ್ಭಟ ಜೋರಾಗಿತ್ತು. ಸುರಿತಾ ಇದ್ದ ಧಾರಾಕಾರ ಮಳೆಯಿಂದಾಗಿ ಜಿಲ್ಲೆಯಲ್ಲಿ ಭಾರೀ ಅವಾಂತರಗಳೇ ಸೃಷ್ಟಿಯಾಗ್ಬಿಟ್ಟಿದ್ದಾವೆ. ಕಾರ್ಕಳದ ನೆಲ್ಲಿಕಟ್ಟೆ ಸರ್ವಿಸ್ ಸ್ಟೇಷನ್ ಬಳಿ ಸುರಿದಂತಹ ಧಾರಾಕಾರ ಮಳೆಯಿಂದಾಗಿ ಭೂಕುಸಿತ ಆಗಿದೆ. ಅಷ್ಟೇ ಅಲ್ಲ, ಮನೆ ಮುಂದೆ ಇದ್ದ ಬಾವಿಯೊಂದು ಕುಸಿಯುತ್ತಿರುವ ದೃಶ್ಯ ಎದೆ ಝಲ್ಲೆನ್ನಿಸುವಂತಿದೆ. ಮಂಗಳೂರಿನ ಬಟಪ್ಪಾಡಿಯಲ್ಲಿ ಕಡಲ ತೀರದಲ್ಲಿದ್ದ ಮತ್ತೊಂದು ಮನೆ ಸಮುದ್ರ ಪಾಲಾಗ್ಬಿಟ್ಟಿದೆ. ಕಡಲಾರ್ಭಟಕ್ಕೆ ಅಪಾಯದಲ್ಲಿದ್ದ ಬಿ ಫಾತಿಮಾ ಎಂಬುವರ ಮನೆ ಸಮುದ್ರ ಪಾಲಾಗಿದ್ದು, ತೀರದಲ್ಲಿರುವ ಮತ್ತೆರಡು ಮನೆಗಳು ಅಪಾಯದ ಅಂಚಿನಲ್ಲಿವೆ. ಇನ್ನು ಮನೆ ಬೀಳುವ ದೃಶ್ಯ ಮೊಬೈಲ್ನಲ್ಲಿ ಸೆರೆಯಾಗಿದೆ. ನಮ್ಮ ಪ್ರತಿನಿಧಿ ಕಿರಣ್ ಗ್ರೌಂಡ್ ರಿಪೋರ್ಟ್ ನೀಡಿದ್ದಾರೆ, ನೋಡ್ಕೊಂಬರೋಣ. ಮಂಗಳೂರು ಹೊರವಲಯದ ಬಟ್ಟಪ್ಪಾಡಿಯಲ್ಲಿ ಕಡಲ ರೌದ್ರವತಾರಕ್ಕೆ ಮತ್ತೊಂದು ಮನೆ ಧರೆಗುರುಳಿದೆ. ನಾನಿದೇ ಆ ಬಟ್ಟಪ್ಪಾಡಿ ಪ್ರದೇಶದಲ್ಲಿದ್ದೀನಿ. 2 ದಿನಗಳ ಹಿಂದೆ ಇದೇ ಭಾಗದಲ್ಲಿ ನಾನು ವರದಿ ಮಾಡಿದ್ದೆ. ಈ ಮನೆ ಅಪಾಯದಲ್ಲಿದೆ ಅನ್ನೋದನ್ನು ನಾನು ವರದಿ ಮಾಡಿರುವಂಥದ್ದು. ಈಗ ಈ ಮನೆ ಕೂಡ ಧರೆಗುಳಿರಿದು. ಈ ಬಿ ಫಾತಿಮಾ ಎನ್ನುವರಿಗೆ ಸೇರಿದಂತಹ ಮನೆ ಇದು. ತುಂಬ ಕನಸುಗಳನ್ನು ಹೆಣೆದು ಈ ಒಂದು ಮನೆಯನ್ನು ಕಟ್ಟಲಾಗಿತ್ತು. ಇದೊಂದು ಕನಸಿನ ಮನೆ ಆಗಿತ್ತು ಅವರಿಗೆ. ಅವರು 2 ದಿನಗಳ ಹಿಂದೆ ಈ ಮನೆಯನ್ನು ತೊರೆದು ಬೇರೆ ಕಡೆ ಶಿಫ್ಟ್ ಆಗಿದ್ರು. ಯಾಕಂದರೆ ಈ ಭಾಗದಲ್ಲಿ ಇರುವಂತಹ ಕಲ್ಲುಗಳು, ಈ ಭಾಗದಲ್ಲಿ ಕಲ್ಲುಗಳನ್ನು ಹಾಕಿದ್ರು. ಆದರೆ ಕಲ್ಲುಗಳು ಈ ಬೃಹತ್ ಆಕಾರದ ಈ ಕಡಲ ಅಲೆಗಳ ಹೊಡೆತಕ್ಕೆ ಈ ಕಲ್ಲುಗಳು ಯಾವುದೇ ಲೆಕ್ಕಕ್ಕೆ ಬರುವುದಿಲ್ಲ ಅನ್ನೋದು ಆಗಲೇ ಸಾಬೀತಾಗಿತ್ತು. ಈ ಹಿನ್ನೆಲೆಯಲ್ಲಿ ಅವರು ಅಪಾಯವನ್ನು ಮುನ್ಸೂಚನೆ ದೊರೆತ ಹಿನ್ನೆಲೆಯಲ್ಲಿ ಅವರು ಇಲ್ಲಿಂದ ಮನೆ ಖಾಲಿ ಮಾಡಿದರು. 5 ಜನ ಈ ಮನೆಯಲ್ಲಿ ಅವರು ನೆಲೆಸಿದ್ರು. ಆದರೆ 2 ದಿನಗಳ ಹಿಂದೆ ಮನೆಯನ್ನು ಖಾಲಿ ಮಾಡಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಸಮುದ್ರದ ಆಳೆತ್ತರದ ಅಲೆಗಳ ಹೊಡೆತಕ್ಕೆ ಈ ಮನೆ ಕೂಡ, ಬಿ ಫಾತಿಮಾ ಅವರ ಮನೆ ಕೂಡ ಈಗ ಧರೆಗುರುಳಿದೆ. ಹಾಗೆಯೇ ಈ ಭಾಗದಲ್ಲಿರುತ್ತ ಮತ್ತೂ 2 ಮನೆಗಳು ಈಗ ಅಪಾಯಕ್ಕೆ ಸಿಲುಕಿರುವಂಥದ್ದು. ಈ ಮನೆ ಬಿದ್ದ ಹಿನ್ನೆಲೆಯಲ್ಲಿ ಈಗ ಈ 2 ಮನೆಗಳು ಕೂಡ ಈಗ ಅಪಾಯದಲ್ಲಿದ್ದಾವೆ. ಇಲ್ಲಿರುವ ಜನರು ಕೂಡ ಇಲ್ಲಿಂದ ಶಿಫ್ಟ್ ಆಗಲಿಕ್ಕೆ ಈಗಾಗಲೇ ಪಂಚಾಯತ್ ಅವರು ಸೂಚನೆ ನೀಡಿದ್ದಾರೆ ಅನ್ನೋ ಮಾಹಿತಿ ಇದೆ. ಈ ಹಿನ್ನೆಲೆ ಅವರು ಕೂಡ ಇಲ್ಲಿಂದ ತೆರಳುತ್ತಾ ಇದ್ದಾರೆ. ಅವರ ಮನೆಗಳ ಸಾಮಾನುಗಳನ್ನು ಈಗಾಗಲೇ ಅವರು ಸಾಗಿಸ್ತಾ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಈ ಭಾಗದಲ್ಲಿ ಇನ್ನಷ್ಟು ಮನೆಗಳು ಈ ಸಮುದ್ರದ ಹೊಡೆತಕ್ಕೆ ಸಿಲುಕುವಂಥ ಎಲ್ಲ ಅಪಾಯಗಳಿದ್ದಾವೆ. ಈ ಭಾಗದ ಅಂದರೆ ಈಗಾಗಲೇ ಈ ಕಡಲ ಕೊರೆತ ತಡೀಲಿಕ್ಕೆ
ಕಲ್ಲುಗಳನ್ನು ಹಾಕಲಾಗ್ತಾ ಇದೆ. ಆದರೆ ಅದು ಯಾವುದಕ್ಕೂ ಸಾಲೋದಿಲ್ಲ ಅನ್ನೋದು ಇಲ್ಲಿಯ ಜನರ ಅಭಿಪ್ರಾಯ. ಹಾಗೆಯೇ ಜಿಲ್ಲಾಡಳಿತ ಹಾಗೆ ರಾಜ್ಯ ಸರ್ಕಾರ ಈ ಕೂಡಲೇ ಈ ಭಾಗಕ್ಕೆ ತುರ್ತು ಗಮನ ಕೊಡಬೇಕು, ಇಲ್ಲಿರುವಂಥ ಮನೆಗಳ ರಕ್ಷಣೆಗೆ ಮುಂದಾಗಬೇಕು ಅನ್ನೋ ಒಂದು ಒತ್ತಾಯ ಇಲ್ಲಿಯ ಜನರದ್ದಾಗಿದೆ. ಕ್ಯಾಮ್ರಾಮನ್ ಪ್ರಶಾಂತ್ ಅವರೊಂದಿಗೆ ಕಿರಣ್ ನ್ಯೂಸ್ ಸಿರ್ಸಿಕ, ನ್ಯೂಸ್ ಫಸ್ಟ್, ಮಂಗಳೂರು. ಮಂಗಳೂರು ಹೊರವಲಯದ ಮೀನಕಳಿ ಪ್ರದೇಶದಲ್ಲೂ ಕೂಡ ಭಾರೀ ಕಡಲ್ ಕೊರೆತ ಸಂಭವಿಸಿದ್ದು 10ಕ್ಕೂ ಹೆಚ್ಚು ಮನೆಗಳು ಅಪಾಯದಲ್ಲಿವೆ. ಕಡಲಬ್ಬರಕ್ಕೆ ಮೀನುಗಾರರ ಕುಟುಂಬಗಳು ಬೆಚ್ಚಿ ಬಿದ್ದಿದ್ದು ಮನೆಗಳ ರಕ್ಷಣೆಗೆ ಜಂಬೋ ಸ್ಯಾಂಡ್ ಬ್ಯಾಗ್ಗಳನ್ನು ಇಡಲಾಗ್ತಾ ಇದೆ. ಸದ್ಯ ಆಳೆತ್ತರದ ಅಲೆಗಳ ಹೊಡೆತಕ್ಕೆ ಜಂಬೋ ಸ್ಯಾಂಡ್ ಬ್ಯಾಗ್ಗಳು ಸಮುದ್ರ ಪಾಲಾಗ್ತಾ ಇದ್ದು ಭಾರೀ ಅಪಾಯದ ನಡುವೆ ಜನಜೀವನ ಸಾಗಿಸುತ್ತಿದ್ದಾರೆ. ಇನ್ನು ಈ ಬಗ್ಗೆ ನಮ್ಮ ಪ್ರತಿನಿಧಿ ಕಿರಣ್ ಗ್ರೌಂಡ್ ರಿಪೋರ್ಟ್ ನೀಡಿದ್ದಾರೆ, ನೋಡ್ಕೊಂಡ್ಬರೋಣ. ಅಲೆಗಳು ತೀರ ಪ್ರದೇಶವನ್ನ ಅಪ್ಪಳಿಸ್ತಾ ಇದ್ದಾವೆ. ನೀವು ನೋಡ್ಬೋದು, ನಾನು ಅದೇ ಮೀನಕಳಿಯ ಭಾಗದಲ್ಲಿದ್ದೀನಿ. ಈ ಭಾಗದಲ್ಲಿ ಈ ಹಿಂದೆ ಕಳೆದ 2 ವರ್ಷಗಳಲ್ಲಿ ಭಾರೀ ದುರಂತಗಳಿಗೆ ಸಾಕ್ಷಿಯಾಗಿತ್ತು ಈ ಮೀನಕಳಿಯ ತೀರ ಪ್ರದೇಶ. 10ಕ್ಕೂ ಹೆಚ್ಚು ಮನೆಗಳು ಸಮುದ್ರ ಪಾಲಾಗಿದ್ವು. ಆದರೆ ಈಗ ಮತ್ತೆ ಈ ಭಾಗದಲ್ಲಿ ಕಡಲ್ ಕೊರೆತದ ಭೀತಿ ಕಾಡ್ತಾ ಇರುವಂಥದ್ದು. ಈ ಭಾಗದಲ್ಲಿರುವಂತಹ ಬಡ ಮೀನುಗಾರರ ಮನೆಗಳು ಈಗ ಅಪಾಯದಲ್ಲಿವೆ. ಈಗಾಗಲೇ ಇಲ್ಲಿರುವಂತಹ ಸ್ಥಳೀಯರು ಸ್ಯಾಂಡ್ ಬ್ಯಾಗ್ಸ್ಗಳನ್ನು ಇಟ್ಟು ಈ ಭೂಮಿಯನ್ನ ಇಲ್ಲಿರುವಂತಹ ತೀರ ಪ್ರದೇಶವನ್ನ ರಕ್ಷಣೆ ಮಾಡಲಿಕ್ಕೆ ನೋಡ್ತಾ ಇದ್ದಾರೆ. ಈಗಾಗಲೇ 500 ಮೀಟರ್ನಷ್ಟು ಉದ್ದಕ್ಕೆ ಈ ಸ್ಯಾಂಡ್ ಬ್ಯಾಗ್ಸ್, ಜಂಬೋ ಸ್ಯಾಂಡ್ ಬ್ಯಾಗ್ಸ್ಗಳನ್ನ ಇಟ್ಟಿದ್ದಾರೆ. ಈಗಾಗಲೇ ಈ ಭಾಗದಲ್ಲಿರುವಂತಹ ಕೆಲವು ಮನೆಗಳು ಇದರಿಂದ ರಕ್ಷಣೆ ಪಡಿಬಹುದು, ಆದರೆ ತುರ್ತಾಗಿ ಒಂದು ರಕ್ಷಣೆ ನೀಡಬಹುದು. ಆದರೆ ಇದು ಯಾವುದಕ್ಕೂ ಸಮುದ್ರದ ಅಲೆಗಳ ಹೊಡೆತಕ್ಕೆ ಈ ಸ್ಯಾಂಡ್ ಬ್ಯಾಗ್ಸ್ಗಳು ಯಾವುದೇ ಲೆಕ್ಕಕ್ಕಿಲ್ಲ ಅನ್ನೋದು ಇಲ್ಲಿಯ ಸ್ಥಳೀಯ ಮೀನುಗಾರರ ಒಂದು ಅಭಿಪ್ರಾಯ. ಈ ಹಿನ್ನೆಲೆಯಲ್ಲಿ ಈ ಭಾಗದಲ್ಲಿ ಹೆಚ್ಚಿನ ಕಲ್ಲುಗಳನ್ನು ಹಾಕ್ಕೊಂಡು ಈ ಶಾಶ್ವತವಾಗಿ ಒಂದು ತಡೆಗೋಡೆ ನಿರ್ಮಾಣ ಮಾಡಬೇಕೆಂದು ಒತ್ತಾಯ ಹಲವಾರು ವರ್ಷಗಳಿಂದ. ಆದರೆ ಈವರೆಗೂ ಅದು ಪೂರ್ಣಗೊಂಡಿಲ್ಲ. ಈಗ ನೋಡ್ಬೋದು ಯಾವ ರೀತಿಯಲ್ಲಿ ಮೀನುಗಾರರ ಮನೆಗಳಿಗೆ ಈ ಅಲೆಗಳು ಅಪ್ಪಳಿಸ್ತಾ ಇರುವಂಥದ್ದು. ಈಗಾಗಲೇ ಈ ಸ್ಯಾಂಡ್ ಬ್ಯಾಗ್ಸ್ಗಳಿಗೂ ಕೂಡ ಸಮುದ್ರದ ನೀರು ಅಪ್ಪಳಿಸ್ತಾ ಇದ್ದಾವೆ. ಈ ಆಳೆತ್ತರದ ಅಲೆಗಳು, ರಕ್ಕಸ ಅಲೆಗಳ ಹೊಡೆತಕ್ಕೆ ಈ ಸ್ಯಾಂಡ್ ಬ್ಯಾಗ್ಸ್ಗಳು ತಡ್ಕೊಳ್ಬಹುದು, ಆದರೆ ಹೆಚ್ಚು ದಿನ ಕಾಲ ಈ ಅಲೆಗಳ ಹೊಡೆತ ತಡ್ಕೊಳ್ಳೋದಿಲ್ಲ ಅನ್ನೋ ಒಂದು ಅಭಿಪ್ರಾಯ ಇಲ್ಲಿಯ ಮೀನುಗಾರರದ್ದಾಗಿದೆ. ಈ ಅಲೆಗಳ ಅಬ್ಬರದ ನಡುವೆಯೂ ಕೂಡ ಮಕ್ಕಳ ಆಟ ನೀವು ನೋಡ್ಬೋದು. ತುಂಬಾ ಅಪಾಯಕಾರಿ ಸನ್ನಿವೇಶ ಇದು. ಈ ಹಿನ್ನೆಲೆಯಲ್ಲಿ ಈ ಭಾಗದಲ್ಲಿ ರಾಜ್ಯ ಸರ್ಕಾರ ಆಗ್ಬೋದು ಅಥವಾ ಜಿಲ್ಲಾಡಳಿತ ಈ ಬಗ್ಗೆ ಗಮನ ಹರಿಸಬೇಕು. ಯಾಕಂದ್ರೆ ಹಲವಾರು ಮನೆಗಳು ಅಪಾಯದಲ್ಲಿದ್ದಾವೆ. ಇದ್ರ ಬಗ್ಗೆ ಮಾತಾಡ್ಲಿಕ್ಕೆ ಇಲ್ಲಿಯ ಸ್ಥಳೀಯ ಮೀನುಗಾರರಿದ್ದಾರೆ, ಅವರನ್ನೇ ಮಾತಾಡಿಸ್ತೀನಿ. ಈ ಭಾಗದಲ್ಲಿ ಈಗ ಸ್ಯಾಂಡ್ ಬ್ಯಾಗ್ಸ್ಗಳನ್ನ ಇಟ್ಟು ನೀವು ರಕ್ಷಣೆ ಪಡಿತಾ ಇದ್ದೀರಿ, ಅದು ಎಷ್ಟು ಪ್ರಯೋಜನಕಾರಿ? ಇಲ್ಲಿಯ ಕರಾವಳಿ ಜನರಿಗೆ ಒಂದು ಮಳೆಗಾಲ ಅಂದರೆ ಒಂದು ಭಯದ ವಾತಾವರಣ ಅಂತ ನಾವು ಹೇಳ್ಬೋದು. ಯಾಕಂದರೆ ಇಲ್ಲಿ ಮಳೆಗಾಲ ಅನ್ನುವಾಗ ಇಲ್ಲಿ ನೋಡ್ಬೋದು, ಈಗ 10 ರಿಂದ 15 ಫೀಟಿನ ಒಂದು ಅಲೆಗಳ ಈ ಅಬ್ಬರ ಈ ದಡಕ್ಕೆ ಬಂದು ಬಡಿಯುವಾಗ ಇಲ್ಲಿಯ ಒಂದು ಏನು ಇಲ್ಲಿ ಸ್ಥಳೀಯರಿದ್ದಾರೆ ಒಂದು ರಾತ್ರಿ ನಿದ್ದೆ ಮಾಡುವಂಥದ್ದು ಕೂಡ ಒಂದು ಅಷ್ಟಕ್ಕಷ್ಟೇ. ಹೀಗಿರುವಾಗ ನಾವು ಒಂದು 5-6 ವರ್ಷಕ್ಕಿಂತ ಮುಂಚೆನೇ ನಾವು ಬೇಡಿಕೆಯನ್ನು ಇಟ್ಟಿದ್ದೇವೆ, ಇಲ್ಲಿ ನಮ್ಮ ಕೂಡ ಒಂದು ಶಾಶ್ವತ ತಡೆಗೋಡೆ ಮಾಡಬೇಕಂತ. ಹಾಗಾಗಿ ಇಷ್ಟರ ತನಕ ಅದರ ಯಾವುದೇ ಒಂದು ನಮಗೆ ಮಾಹಿತಿ ಇನ್ನೂ ಕೂಡ ಮುಟ್ಟಿಲ್ಲ. ಹಾಗಾಗಿ ಜಿಲ್ಲಾಡಳಿತ ಮತ್ತು ಸರ್ಕಾರ ಹತ್ರ ನಾವು ಈಗ ಮನವಿ ಮಾಡೋದೇನೆಂದರೆ, ನಮಗೂ ಒಂದು ಶಾಶ್ವತ ಒಂದು ಪರಿಹಾರ ಬೇಕು. ಅದರ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಅದರ ಇಲಾಖೆ ನಮ್ಮೊಂದಿಗೆ ಕೈ ಜೋಡಿಸಿ ನಮಗೆ ಶಾಶ್ವತ ಪರಿಹಾರ ಹಾಗೂ ನಮ್ಮ ಸ್ಥಳೀಯರ ಒಂದು ಆತಂಕವನ್ನು ದೂರ ಮಾಡಬೇಕಾಗಿ ನಾವು ಈ ಮೂಲಕ ನಾವು ಕೇಳ್ಕೊಳ್ತೇವೆ. ಈಗ ಈ ಭಾಗದಲ್ಲಿ ಸ್ಯಾಂಡ್ ಬ್ಯಾಗ್ಸ್ಗಳು ಇಟ್ಟುಕೊಂಡು ಈಗ ರಕ್ಷಣೆ ಮಾಡ್ತಾ ಇದ್ದೀರಿ, ಅದು ಈಗ ಆಳೆತ್ತರದ ಅಲೆಗಳ ಹೊಡೆತಕ್ಕೆ ಎಷ್ಟು ದಿನ ಇರ್ಬೋದು? ಯಾಕಂದ್ರೆ 1 ವಾರನೂ ಇರ್ಲಿಕ್ಕಿಲ್ಲ ಅಂತ ಇದು ಹೇಳಲಿಕ್ಕೆ ಆಗಲ್ಲ. ಯಾಕಂದ್ರೆ 3 ತಿಂಗಳ ಮಳೆಗಾಲದಲ್ಲಿ ಈಗ ಸಾಧಾರಣ 50% ಈಗ ಒಂದು ತುಫಾನ್ ಅಂತ ಹೇಳ್ಬೋದು. ನಾವು 100ಕ್ಕೆ 100% ತುಫಾನು ಬಂದಿದ್ರೆ ಈ ಅಲೆಗೆ ಇದು ನಿಲ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ತಾತ್ಕಾಲಿಕ ನಾವು ಒಂದು ಉಪಶಮನ ಇದಕ್ಕೆ ಹೇಳ್ಬಹುದು. ಅದು ಕೂಡ ನಾವು ನಮ್ಮ ಸ್ಥಳೀಯ ಕಾರ್ಪೊರೇಟರ್ ಸುನೀತಾ ಮತ್ತು ನಮ್ಮ ಶಾಸಕರಾದಂಥ ಭರತ್ ಶೆಟ್ಟಿ ಅವರ ಒಂದು ಇದು ಅನುದಾನದಿಂದ
ಏನೋ ಒಂದು ವಾರದಿಂದ ನೀವು ಈ ಥರ ಒಂದು ಸ್ಯಾಂಡ್ ಬ್ಯಾಗ್ ಇಟ್ಟು ಏನೋ ಒಂದು ಇದಕ್ಕೊಂದು ಸಣ್ಣ ರೀತಿಯ ಪರಿಹಾರ ಒಂದು ಕಾಣ್ತಾ ಇದ್ದೇವೆ. ಈಗ ನೋಡ್ಬೋದು, ಈಗ ನೀವು ಸಮುದ್ರ ಅಲೆಗೆ ಈಗ ಗೋಣಿ ಕೂಡ ಒಡೆದು ಹೋಗುವಂಥ ಪರಿಸ್ಥಿತಿ ಇಲ್ಲಿ ನಮಗೆ ಕಣ್ಣಿಗೆ ಕಾಣ್ತದೆ. ಹೀಗಿರುವಾಗ ಇದಕ್ಕೊಂದು ಶಾಶ್ವತ ಪರಿಹಾರ, ಯಾಕೆ ಇನ್ನೂ ಕೂಡ 1-2 ತಿಂಗಳು ಇದೇ ರೀತಿಯ ಒಂದು ಕಡಲ ಅಬ್ಬರ ಬರುವ ಸಾಧ್ಯತೆ ಜಾಸ್ತಿ ಉಂಟು. ಹೀಗಿರುವಾಗ ನಾವು ರಾಜ್ಯ ಸರ್ಕಾರದ ಮನವಿ ಮಾಡೋದೇನೆಂದರೆ, ನಮ್ಮ ಕಡೆ ಸ್ವಲ್ಪ ನೋಡಿ ನಮಗೆ ಬೇಕಾದಂಥ ಏನು ಟೀ ಮಾದರಿಯ ಒಂದು ಕಲ್ಲನ್ನು ನಮಗೆ ಹಾಕಿಸಿಕೊಡ್ಬೇಕಾಗಿ. ಯಾಕಂದರೆ ಇಲ್ಲಿಯ ಮೂಲ ಮೀನುಗಾರಿಕೆ ಆದ್ದರಿಂದ ನಮಗೆ ಸಮುದ್ರ ದಡದಲ್ಲಿ ಹಾಕತಕ್ಕಂಥ ಕಲ್ಲು ನಮ್ಮ ಮೀನುಗಾರರಿಗೆ ಅನನುಕೂಲ ರೀತಿ ಇರುವುದರಿಂದಾಗಿ ನಾವು ಟೀ ಶೇಪಿನ ಒಂದು ಕಲ್ಲಿಗೆ ನಾವು ಬೇಡಿಕೆ ಇಟ್ಟಿದ್ದೇವೆ. ಸಾಧಾರಣ ಅಂದಾಜು 25-30 ಕೋಟಿ ತನಕ ಬರ್ಬೋದಂತ ನಮ್ಮ ಇಂಜಿನಿಯರ್ ಒಂದು ಮಾತುಕತೆಯಿಂದ ಬಂದಿದೆ. ಹಾಗಾಗಿ ಎಲ್ಲ ಸ್ಥಳೀಯರ ಅಭಿಪ್ರಾಯದ ಮೇರೆಗೆ ಆ ಟೀ ಶೇಪಿನ ಕಲ್ಲು ಹಾಕಿದರೆ ಮೀನುಗಾರಿಕೆಗೆ ಮತ್ತು ಇಲ್ಲಿಯ ಕಡಲ್ ಕೊರೆತಕ್ಕೂ ಕೂಡ ಒಂದು ಅನುಕೂಲ ಆಗುವಂಥ ರೀತಿ ಇದ್ದ ಕಾರಣ ಆ ಒಂದು ಕಲ್ಲಿನ ಒಂದು ಬೇಡಿಕೆಯನ್ನು ಇಟ್ಟಿದ್ದೇವೆ. ಹಾಗಾಗಿ ನಮಗೆ ಆದಷ್ಟು ಬೇಗ ಈ ಒಂದು ವ್ಯವಸ್ಥೆ ನಮಗೆ ಆಗುವ ಹಾಗೆ ಜಿಲ್ಲಾಡಳಿತ ಇದಕ್ಕೆ ಎಚ್ಚೆತ್ತು ನಮಗೆ ಸಹಕಾರ ಕೊಡಬೇಕಂತ. ಧನ್ಯವಾದ. ಇದು ಇಲ್ಲಿಯ ಸ್ಥಳೀಯ ಮೀನುಗಾರರ ಮಾತು. ಈ ಒಂದು ಜಂಬೋ ಸ್ಯಾಂಡ್ ಬ್ಯಾಗ್ಸ್ಗಳು ಈ ಕಡಲ ಅಬ್ಬರಕ್ಕೆ ಉಳಿಯೋದಿಲ್ಲ. 1-2-3 ದಿನಗಳಲ್ಲಿ ಇದೆಲ್ಲ ಒಡೆದು ಹೋಗ್ಬೋದು ಅನ್ನೋ ಒಂದು ಆತಂಕ ಅವ್ರದ್ದಾಗಿದೆ. ಆದರೆ ಇಲ್ಲಿರುವಂತಹ ಈ ಮನೆಗಳು ಮಾತ್ರ ಅಪಾಯದಲ್ಲಿರುವೆ. ಇದಕ್ಕೆ ರಾಜ್ಯ ಸರ್ಕಾರ ಹಾಗೇನೆ ಜಿಲ್ಲಾಡಳಿತ ಇದ್ರ ಬಗ್ಗೆ ತುರ್ತಾಗಿ ಗಮನ ಕೊಡಬೇಕು. ಕ್ಯಾಮರಾಮನ್ ಪ್ರಶಾಂತ್ ಅವರೊಂದಿಗೆ ಕಿರಣಿ ಸಿರ್ಸಿಕಾ, ನ್ಯೂಸ್ ಫಸ್ಟ್, ಮಂಗಳೂರು. ಅಯ್ಯಯ್ಯೋ, ಇದು ಕೆಸರಿನ ಕೆರೆಯೋ ಅಥವಾ ರಸ್ತೆಯೋ ಒಂದೂ ಗೊತ್ತಾಗ್ತಾ ಇಲ್ವಲ್ಲ. ಮಳೆರಾಯಿನ ಆರ್ಭಟಕ್ಕೆ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಕಣ್ಣು ಹಾಯಿಸಿದಲ್ಲೆಲ್ಲ ನೀರೋ ನೀರು. ಈ ಮಳೆಯಿಂದ ಇನ್ನೂ ಏನೇನು ಕಷ್ಟ ಅನುಭವಿಸಬೇಕೋ ಗೊತ್ತಿಲ್ಲ ಅಂತಿರೋ ಜನರು. ರಸ್ತೆಯಲ್ಲಿ ಮೊಳಕಾಲುದ್ದಕ್ಕೂ ಮಳೆ ನೀರು ನಿಂತು ವಾಹನ ಸವಾರರು ಚಲಿಸಲು ಆಗದೆ ಪರದಾಡ್ತಿದ್ದಾರೆ. ಅಲ್ಲಿ ನೋಡಿ, ಕಾರೊಂದು ರಸ್ತೆಯಲ್ಲಿ ನಿಂತ ಮಳೆ ನೀರಿನಲ್ಲಿ ಮುಳುಗಿ ಹೋಗ್ತಾ ಇದೆ. ಆ ಮಳೆ ನೀರಲ್ಲಿ ವಸ್ತುಗಳು ತೇಲಾಡ್ತಿವೆ. ಇಲ್ಲಿ ನೋಡಿ, ರಸ್ತೆಯಲ್ಲಿ ಮಳೆ ನೀರು ನಿಂತು ಕೆರೆಯಂತ ಆಗ್ಬಿಟ್ಟಿದೆ. ಜನ ಸ್ಕೂಟರ್ ಅನ್ನ ತಳ್ತಾ ಹೋಗ್ತಿದ್ದಾರೆ. ರಸ್ತೆಯ ಮಧ್ಯೆ ಇದ್ದ ಡಿವೈಡರ್ ಮೇಲೆ ಜೀವ ಕೈಯಲ್ಲಿ ಹಿಡಿದು ಹೋಗ್ತಿದ್ದಾರೆ. ಧಾರಾಕಾರ ಮಳೆಗೆ ದೆಹಲಿ ಅಂಡರ್ ಪಾಸ್ ಒಂದು ಮುಳುಗಿದ್ದು ಜನ ಪರದಾಡ್ತಿದ್ದಾರೆ. ವರುಣನ ಅಬ್ಬರಕ್ಕೆ ದೆಹಲಿಯ ನಡು ರಸ್ತೆಯಲ್ಲಿ ಶಾಲಾ ವಾಹನವೊಂದು ರಸ್ತೆ
ರಸ್ತೆಯಲ್ಲಿ ಕೆಟ್ಟು ನಿಂತಿದೆ. ಅಂಡರ್ಪಾಸ್ ಮಳೆಗೆ ಬೃಹತ್ ಗಾತ್ರದ ಲಾರಿಯೊಂದು ಕೆಟ್ಟು ನಿಂತಿದೆ. ದೆಹಲಿಯ ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಟರ್ಮಿನಲ್ 1 ರಲ್ಲಿ ಛಾವಣಿ ಕುಸಿತದಲ್ಲಿ ಓರ್ವ ಸಾವನ್ನಪ್ಪಿದ್ದು 6 ಮಂದಿಗೆ ಗಾಯ ಆಗಿದೆ. ಮಹಾರಾಷ್ಟ್ರದಲ್ಲೂ ಮಳೆರಾಯ ಅಬ್ಬರಿಸಿ ಬೊಬ್ಬೆರಿತಾ ಇದ್ದಾನೆ. ಸುರಿತಾ ಇರುವಂತಹ ಭಾರೀ ಮಳೆಗೆ ರಾಜಧಾನಿ ಮುಂಬೈನ ಪ್ರಮುಖ ರಸ್ತೆಗಳೆಲ್ಲ ಜಲಾವೃತವಾಗಿದ್ದು ವಾಹನ ಸಂಚಾರ ಅಸ್ತವ್ಯಸ್ತವಾಗುತ್ತಿದೆ. ಇನ್ನು ನಗರದ ಕುರ್ಲಾ ಹಾಗೂ ಎಲ್ಬಿಎಸ್ ಮಾರ್ಗ ರಸ್ತೆಗಳೆಲ್ಲ ನದಿಯಂತೆ ತುಂಬಿ ಹೋಗಿದ್ದು ನೀರಿನ ಮಧ್ಯೆ ಸಂಚಾರ ಮಾಡೋಕೆ ವಾಹನ ಸವಾರರು ಪರದಾಡ್ತಿದ್ದಾರೆ. ಮತ್ತೊಂದು ಕಡೆ ಮುಂಬೈನ ಮೆಟ್ರೋ ನಿಲ್ದಾಣಗಳಿಗೂ ನೀರು ನುಗ್ಗಿದ್ದು ನದಿಯಂತೆ ನಿಂತಿದ್ದ ನೀರಿನ ಮಧ್ಯೆ ಪ್ರಯಾಣಿಕರು ಅಕ್ಷರಶಃ ಪರದಾಡಿದ್ದಾರೆ. ಇನ್ನು ರಾಜಸ್ಥಾನದಲ್ಲೂ ಮಳೆ ಅಬ್ಬರ ಜೋರಾಗಿದ್ದು ರಾಜಸ್ಥಾನದ ಕೋಟಾ ಜಿಲ್ಲೆಯಲ್ಲಿ 415 ಮಿಲಿಮೀಟರ್ ಮಳೆ ದಾಖಲಾಗಿದ್ದು ಸಫ್ದರ್ಜಂಗ್ನಲ್ಲಿ ಇವತ್ತು ಬೆಳಗ್ಗೆ 228 ಮಿಲಿಮೀಟರ್ ಮಳೆ ದಾಖಲಾಗಿದೆ. ಹವಾಮಾನ ಇಲಾಖೆ ಜೋಧ್ಪುರ್, ಬಿಕಾನೇರ್, ಉದಯ್ಪುರ್ ಹಾಗೂ ಜೈಪುರ್ ಜಿಲ್ಲೆಗಳ ಕೆಲವು ಭಾಗಗಳಲ್ಲಿ ಇವತ್ತು ಸಹ ಭಾರೀ ಮಳೆಯಾಗುವ ಮುನ್ಸೂಚನೆಯನ್ನ ನೀಡಿದೆ.
ನಿಯಂತ್ರಣ ತಪ್ಪಿ ಹೇಮಾವತಿ ನದಿಗೆ ಬಿದ್ದ ಕಾರು ಚಾಲಕನ ನಿಯಂತ್ರಣ ತಪ್ಪಿ ನದಿಗೆ ಉರುಳಿ ಬಿದ್ದು ಅವಾಂತರ ಸೃಷ್ಟಿಯಾಗಿದೆ. ಚಿಕ್ಕಮಗಳೂರಿನ ಕೊಟ್ಟಿಗೆ ಹಾರದ ಬಳಿ ಈ ಘಟನೆ ಆಗಿದೆ. ಅದೃಷ್ಟವಶಾತ್ ಕಾರಲ್ಲಿದ್ದ ಪ್ರಯಾಣಿಕರು ಜಸ್ಟ್ ಮಿಸ್ ಆಗಿದ್ದಾರೆ. ನಿರಂತರ ಈ ಭಾಗದಲ್ಲಿ ಅಪಘಾತ ನಡೀತಾನೇ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.